ರೆಡ್ ಕಲರ್ ಒಂದು ಗ್ರೀನ್ ಕಲರ್ ತೊಗೊಂಡ್ರೆ ಆಕ್ಸಿಲೇಟರ್, ರೆಡ್ ಕಲರ್ ತೊಗೊಂಡ್ರೆ ಬ್ರೇಕ್. ನಮಸ್ಕಾರ ರೀ ಎಲ್ರಿಗೆ. ನಾವು ಇವತ್ತು ಹಂಗೆ ಸ್ಯಾಟರ್ಡೇ ಅಂತ ಹೇಳಿ ರೂಮ್ನಾಗ ಕುಡ್ರದೆ ಅಂತ ಖಾಲಿ, ಅದಕ್ಕೆ ಸುಮ್ಮನೆ ಎಂಜಾಯ್ ಮಾಡ್ಕೊತ ಒನ್ ಡೇ ಟ್ರಿಪ್ ಆದಂಗೆ ಆಯ್ತು, ಎಲ್ಲ ಆಯ್ತೈತೆ ಎಂಜಾಯ್ ಮಾಡೋಕೆ. ಇವತ್ತು ಎಲ್ಲಿ ಬಂದದಂದ್ರೆ ಕೆಪೆ ಕಾಟು ಕೆಪೆ. A few moments later. ನೋಡ್ರಿ ಇದಕ್ಕೆ ಕಾಟು ಕೆಪೆ ಒಳಗೆ ಹೆಂಗೆ ಅದಾವ ಡಿಸೈನ್, ಮಸ್ತ್ ಮಸ್ತ್ ಕಾಣ್ತಲ್ಲ ಡಿಸೈನ್ ಎಲ್ಲ. ಕಾಟು ಕೆಪೆ ಜೋಕ ಚಿತ್ರ ಬಿಡಿಸ್ಯಾರ. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಡಿಸೈನ್ ಮಸ್ತ್ ಐತಲ್ಲ, ವ್ಯೂ ಪಾಯಿಂಟ್ ಅದಾವ ಅಲ್ಲಿ, ಅದನ್ನ ನೋಡಕ್ಕೆ ನಿಮ್ಗೆ ವ್ಯೂ ಅದು ಭಾರಿ ಐತಿ. ಇಲ್ಲಿ ಒಳಗೆ ಅವ್ರ ಸ್ವಂತ ಕೆಪೆ ಬರ್ತೈತಿ. ನೀವು ಅಂದ್ರೆ ಬಂದ್ರಸಿ ನಿಮ್ಗೆ ಊಟಕ್ಕೆ ಎಲ್ಲ ಇರ್ತವೆ, ಬಟ್ ಊಟನೇ ಇಳ್ಕೊಬಿಡ್ತು ತುಂಬ ಕಷ್ಟ. ನೀವು ಬೆಂಗ್ಳೂರಾಗಿರ್ತ ಬೆಂಗ್ಳೂರಾಗ ಜಾಬ್ ಮಾಡ್ಕೊತ ನಿಮ್ಮ ತಲೆ ಕೆಟ್ಟ ಹೋಗಿರ್ತಾರೆ, ಏನು ಮಾಡಿರಿ ಬೆಂಗ್ಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ಬಂದ್ರೆ ಕಾಟು ಕೆಪೆ ಅಂತ ಒಂದು ಮಸ್ತ್ ಕಾರ್ ರೇಸಿಂಗ್ದ ಪ್ಲೇಸ್ ಸಿಗ್ತೈತಿ. ಪರ್ ಪರ್ಸನ್ 400 ರೂಪಾಯಿ ಐತಿ. 400 ರೂಪಾಯಿ ಕೊಟ್ರೆ ಇಲ್ಲಿ ಮಸ್ತ್ ಅಷ್ಟೊಂದು ವಾಡ್ದ 6 ರೌಂಡ್ ಹೋಗ್ಬೋದು ಪರ್ ಪರ್ಸನ್. ಏನು ಸ್ಪೀಡ್ ಲಿಮಿಟ್ ಇಲ್ಲ, ಏನಿಲ್ಲ, ಆರಾಮ್ ಮಸ್ತ್ ಎಂಜಾಯ್ ಮಾಡ್ಬೋದು. ನಿಮಗೆ ಕಾರ್ಡಿ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತೈತಿ ಇಲ್ಲಿ ಬಂದ್ರೆ. ಹಂಗೆ ಇಂಥ ಕಾರ್ ಇರ್ತಾವೆ ಇಲ್ಲಿ F1 ರೇಸಿಂಗ್ ಟೈಪ. ಇದಕ್ಕೆ ಕಡಿ ಗ್ರೀನ್ ಕಲರ್ ಆಕ್ಸಿಲೇಟರ್ ಇರ್ತೈತಿ, ರೆಡ್ ಕಲರ್ ಬ್ರೇಕ, ಇದು ಟೇರಿಂಗ. ಇದೇನು ಬೀಳಂಗಿಲ್ಲ, ಆ್ಯಂಡ್ ನಿಮ್ಗೆ ಸೇಫ್ಟಿ ಇರ್ತೈತಿ ಫುಲ್ಲ. ಈ ಕಡೆ ಸೈಡ್ ಎಲ್ಲ ಸೇಫ್ಟಿ ಇರ್ತೈತಿ. ಮಸ್ತ್ ಒಂದು ದಿನಕ್ಕೆ ಬಂದು ನೀವು ಎಂಜಾಯ್ ಮಾಡ್ಕೊತ ಹೋಗಾರಿದ್ರಂದ್ರೆ ಆರಾಮ್ ಬಂದು ಹೋಗು. ಇದೆಲ್ಲ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಇಂಜಿನ್ ಪೆಟ್ರೋಲ. ಆರಾಮ್ ಬಂದು ಎಂಜಾಯ್ ಮಾಡ್ಕೋತ ಒಂದು ದಿನ ಬಂದು ನಾವು ನಮ್ಮ ದೋಸ್ತರೆಲ್ಲ ಬಂದಿದ್ವಿ ಕಡೆ ಹಂಗೆ ನೋಡಕ್ಕೆ. ಹಂಗೆ ಬಂದು ಇದು ರೀ ಏನೋ ಪವರ್ ಶೇರಿಂಗ್ ಇಲ್ಲ, ಟ್ರ್ಯಾಕ್ಟರ್ ಹೊಡ್ದಂಗೆ ರೀ. ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಹೊಡ್ದಂಗೆ ಫೀಲ್ ಆಗೈತೆ ಮುಂದೆ. ಇದು ಆಕ್ಚುಲಿ ಚೆನ್ನಾಗಿರೋ ಇನ್ನೊಂದೇನ್ರಿ, ಏನೋ ಹೇಳ್ತಾರೆ ಕೇಳ್ರಿ. ನಮ್ಮ ಗೌಡ್ರಿ ಹೇಳ್ತಾರೆ ಕೇಳ್ರಿ. ಇನ್ನೊಂದೇನ್ರಿ, ಇದನ್ನು ಹೊಡಿಯುವಾಗ ನೀವು ಬ್ರೇಕ್ ಹಿಡಿದ್ರಿ ಅಂದ್ರೆ ಟೇರಿಂಗ್ ತಿರ್ಗಲ್ಲ ಇದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದು ನಿಜ ಇರಲ್ಲ. ನೀವು ಸ್ವಲ್ಪ ಬ್ರೇಕ್ ಹಿಡಿದು ಸ್ವಲ್ಪ ತಿರುಗಿಸಿದ್ರೇನೆ ಅದು ಪೂರ್ತಿ ಟರ್ನ್ ಆಗುತ್ತೆ. ಥ್ಯಾಂಕ್ ಯು ಗೌಡ್ರು, ಥ್ಯಾಂಕ್ ಯು. One eternity later. ರೆಡ್ ಕಲರ್ ಒಂದು ಗ್ರೀನ್ ಕಲರ್ ತೊಗೊಂಡ್ರೆ ಆಕ್ಸಿಲೇಟರ್, ರೆಡ್ ಕಲರ್ ತೊಗೊಂಡ್ರೆ ಬ್ರೇಕ್. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಒಟ್ಟ ಎರಡು ಹ್ಯಾಂಗ್ ಮಾಡ್ಬೇಕಂದ್ರೆ ನೀವು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಒಟ್ಟ ಎರಡು ಹ್ಯಾಂಗ್ ಮಾಡ್ಬೇಕಂದ್ರೆ ನೀವು ಚಲೋ ಟಿಕೆಟ್ ಇದೆ. ಏನಂದ್ರೆ ರೆಡ್ ಕಲರ್ ಇತ್ತು ಗಾಡಿ. ಇದು ಹಿಚ್ಚಿಕ್ತೋ ಬಲಿಯ ಹಿಚ್ಚಿಕ್ತದ. ಹೋಗತ್ತೆ ಸುಡ್ದೈತೆ ಬಲ್ಯಾರ ಮಾತು ಕೇಳತಿ ಹೋಗಿ ನೀ. ಉತ್ ಮಾಡತ್ತಿ ಅಡ್ಡ ಮಾಡತ್ತಿ ಅದು ನೋಡೋದ ಲೇಟ್ ಬಾಳಕತ್ತಿ ಉದ್ ಮಾಡತ್ತಿ. ಚಲೋ ಹೆಂಗಾಗುದು ಮಾಡ್ತೀರಣ್ಣ. ಅಣ್ಣ ಇವತ್ತು ಅವ್ನು ಬರ್ತಡೇ ಐತಿ, ಎಲ್ಲಾರು ವಿಶ್ ಮಾಡ್ರಿ. ಹೇಳ್ರಪ್ಪ ಹೇಳ್ರು. ಡ್ರೈವಿಂಗ್ ಮಾಡುವಾಗ ಫೋನ್ ಯೂಸ್ ಮಾಡಬಾರ್ದ.
ಏಯ್ मौत को छू के टक से वापस आ सकता हूँ। जलवा है हमारा। लास्ट राउंड स्लो होगुनु ಹಾ ಹಲೋ ಹೆಂಗಿತ್ತ ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಮೀಟರ್ ಬೇಕು, ಮೀಟರ್ ಕಂಟ್ರೋಲ್ ಟೈಪ್ ಹೇಳ್ತಾನೆ. ಹಾ ಎಲ್ಲ ನೋಡಕ್ ಮಸ್ತ. ಏನ್ ರಾಮ್ ಬಂದ್ ನೀವು ವೀಕೆಂಡ್ ಬಂದ್ ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒಂದಿನ ವೀಕೆಂಡ್ ಸಲಾಗಿ ಮಸ್ತ್ ಐತೆ ಎಲ್ಲ ಸಖತ್ತಾಗಿ. 6 ರೌಂಡ್ ಇರ್ತಾವ. ಅವ್ರು ಹೇಳ್ತಾರು, ನೀವು ಕೇಳ್ದಂಗೆ ಕೇಳ್ಬೇಡ್ರಿ. A few moments later. ನೋಡ್ರಿ ಇಲ್ಲಿಗೆ ಮುಗಿತಿದ ನಮ್ದು ಸ್ಯಾಟರ್ಡೇ ಫನ್ ಆ್ಯಕ್ಟಿವಿಟಿ ಹೋಗಿದ್ದ. ಬನ್ನೇರುಘಟ್ಟ ಹತ್ರ ನೀರು ಬರುತ್ತಿದ. ನೀವು ಯಾರಾದ್ರೂ ಹೋಗಿ ವಿಸಿಟ್ ಮಾಡೋರು ವಿಸಿಟ್ ಮಾಡಿರಿ, ಮಸ್ತ್ ಐತಿ. ಓಕೆ, ಇಲ್ಲೇ ನಂದು ಈ ವ್ಲಾಗ್ ಮುಗಿಸ್ನು. ಎಲ್ಲರೂ ನಕ್ಕೋತ ಆರಾಮಿರಿ. ಬಾಯ್. ಅಷ್ಟೇ.